ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೈ ನ್ಯೂ ವ್ಲಾಗ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಇವಾಗ ಟೈಮ್ ಬಂದು 5:45. ಸೊ ಬೆಳಗ್ಗೆಯಿಂದ ದೇವ್ರು ಕುಣಿಸಿ ರೆಡಿ ಮಾಡಿ ಆ್ಯಂಡ್ ಹಬ್ಬದ ಊಟ ಮಾಡಿ ಫುಲ್ ಸಾಕಾಗಿತ್ತು. ಅದಕ್ಕೆ ಯಾವುದೇ ಥರ ವ್ಲಾಗ್ ಮಾಡಿಲ್ಲ. ಎಲ್ಲರೂ ಮನೆಗೆ ಅರ್ಶಿನ ಕುಂಕುಮ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫುಲ್ ರೆಡಿ ಆಗಿದ್ದೀನಿ. ಅದಕ್ಕೂ ಮುಂಚೆ ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ಹೆಂಗಿದೆ ಅಂತ. ಬನ್ನಿ ಹೋಗೋಣ. సాయంకాల సమయములో సంధ్యా దీపారాధనలో వస్తుందమ్మ వరలక్ష్మి, వస్తుందమ్మ గృహలక్ష్మి. పాలాభిషేకాలు దేవికి, పంచామృతములు దేవికి, కన్నుల పండగ దేవికి. రావమ్మ తల్లి రావమ్మ. ಗೈಸ್, ನಾನು ನಮ್ಮ ಅತ್ತೆನ ಇಂಟ್ರಡ್ಯೂಸ್ ಮಾಡಿಲ್ಲಲ್ಲ ವ್ಲಾಗಲ್ಲಿ. ಈ ವ್ಲಾಗಲ್ಲಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ, ಬನ್ನಿ ನೋಡಿ. ಇವರೇ ನಮ್ಮ ಅತ್ತೆ. ಹಾಯ್ ಗೈಸ್, ನಾನು ನಮ್ಮ ಅತ್ತೆ ಥರ್ಸ್ಡೇ ನೈಟ್ ಫುಲ್ ಮಲಗಿಲ್ಲ. ಹಂಗೆ ಫುಲ್ ಎದ್ದು ದೇವ್ರನ್ನ ಕೂಣಿಸಿ ಡೈರೆಕ್ಟ್ ಸ್ನಾನ ಮಾಡಿ 4:30-5 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ವಿ. ಫಸ್ಟು ಇಷ್ಟು ಗ್ರ್ಯಾಂಡಾಗೆ ಮಾಡ್ತಿದ್ರಾ? ಇಲ್ಲ, ಸಿಂಪಲ್ ಆಗಿ ಮಾಡಿರಿ. ಹಾಂ, ಇವಾಗ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅಂದರೆ ಅವರು ನಮ್ಮ ಶಕ್ತಿ ಕೊಟ್ಟಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇನ್ನು ಮುಂದೇನು ಈ ಥರನೇ ನಡ್ಕೊಂಡು ಹೋಗ್ಬೇಕು, ಹಿಂಗೆ ಮಾಡ್ಕೊಂಡು ಹೋಗ್ಬೇಕು, ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು. ಎಲ್ಲ ಹಬ್ಬನೂ ಮಾಡಬೇಕು. ಹೂವು ಕೊಡ್ತಾನೆ. ಗೈಸ್, ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ, ದೇವರು ಬಲ್ಗಡೆಯಿಂದ ಹೂವು ಕೊಟ್ಟಿದೆ. ನಿಜವಾಗ್ಲೂ ಒಳ್ಳೆ ಮಾಡ್ಕೊಂಡು ಹೋಗ್ಬೇಕು. ನೀವು ಎಲ್ಲ ಹಬ್ಬ ನಡ್ಸ್ಕೊಂಡು ಭಕ್ತಿಯಿಂದ ಈ ಥರ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು. ನಾವು ಹೆಂಗೆ ಮಾಡ್ಕೊ ಬಂದಿದ್ದೀರಾ ಹಂಗೆ ಮಾಡ್ಕೊಂಡು ಹೋದರೆ ಸಾಕು. ದೇವರು ಚೆನ್ನಾಗೇ ನಮ್ಗೆ ಒಳ್ಳೇದು ಮಾಡುತ್ತೆ, ಮಾಡ್ತೈತಿ. ಇನ್ನು ಮುಂದೇನು ಏನು ಇದಿಲ್ಲ. ನಾವು ದೇವ್ರು ನಂಬಿದ್ರೆ ದೇವ್ರು ನಮ್ಮನ್ನು ಕೈ ಬಿಡಲ್ಲ. ನಮ್ಗೆ ಇನ್ನೂ ಚೆನ್ನಾಗಿ ಮಾಡೇನೆ. ಈ ಸರಿ ಸಿಂಪಲ್ಲಾಗಿ ಮಾಡಿದ್ದೀವಿ. ಸ್ವಲ್ಪ ಸಿಂಪಲ್ಲೇ ಆಯಿತು. ಸೊ ಇವಾಗ ಬನ್ನಿ, ಅರ್ಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಅವ್ರ ಮನೆಗೆ ಹೋಗೋಣ. ಅವ್ರ ಮನೇಲಿ ಹೆಂಗೆಲ್ಲ ಕುಣಿಸಿದ್ದಾರೆ ಅಂತೆಲ್ಲ ನೋಡೋಣ. ಆ್ಯಂಡ್ ಅವ್ರನ್ನೂ ಲೈಕ್ ಅವರು ಬ್ಲಾಗಲ್ಲಿ ಮಾತಾಡೋಕ್ಕೆ ಅವ್ರು ಇಷ್ಟಪಟ್ಟರೆ ಅವ್ರ ಕೈಲಿ ಮಾತಾಡ್ಸೋಣ, ಲೈಕ್ ಅವ್ರ ಎಕ್ಸ್ಪೀರಿಯನ್ಸ್ನ. ಬನ್ನಿ ಹೋಗೋಣ ಇವಾಗ. ಗೈಸ್, ಇವರೆಲ್ಲ ನಮ್ಮ ಮನೆ ಹತ್ರ ಇರೋ ಛೋಟಾ ಚಾಂಪಿಯನ್ಸ್. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಗೇಮ್ಸ್ ಎಲ್ಲ ನನ್ನ ಜೊತೆ ಚೆನ್ನಾಗಿ ಆಡ್ತಾರೆ. ಯಾವ್ಯಾವ ಗೇಮ್ ಆಡ್ತೀವಿ ನಾವು? ಕಲರ್ಸ್ ಗೇಮು, ಮತ್ತೆ ಚೂಸ್ ದ ಕಲರ್ಸು. ಆಮೇಲೆ ಪಾಪ ಅವ್ರಿಗೆ ಫಸ್ಟ್ ಟೈಮ್ ಅಲ್ಲ ವ್ಲಾಗಲ್ಲಿ, ಅವ್ರಿಗೇನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಮತ್ತೆ ಹಬ್ಬ ಎಲ್ಲ ಸೆಲೆಬ್ರೇಟ್ ಆಯ್ತಾ? ಚೆನ್ನಾಗಾಯ್ತು ಅಂತ ಹೇಳು. ಚೆನ್ನಾಗಾಯ್ತು. ಏನು ಮಾಡಿದ್ರಿ ತುಸಿ ನಿಮ್ಮ ಮನೇಲಿ? ಇವತ್ತು ಸ್ಪೆಷಲ್ ಏನು? ಪಾಯಸ, ಪಾಯಸ, ಪಲಾವ್, ಬಾಳೆ ಬಜ್ಜಿ, ಆಮೇಲೆ ಬೋಂಡ, ವಡೆ. ಅಷ್ಟೇನಾ? ನೆಕ್ಸ್ಟ್ ಸರಿಯಾಗಿ ಹಾಕೋ, ಚೆನ್ನಾಗಿ ಫೋಟೋ. ಬಾಯ್ ನಂಗೆ. ಬಾಯ್. ಗೈಸ್, ಇವಾಗ ನಮ್ಮ ನೇಬರ್ ಗೀತಾ ಮತ್ತು ದಿವ್ಯಾ ಅವ್ರ ಮನೆಗೆ ಬಂದಿದ್ದೀವಿ ಅರ್ಶಿನ ಕುಂಕುಮಕ್ಕೆ. ನೀವು ಹೇಳಿ, ಲೈಕ್ ನಿಮ್ಗೆ ಎಷ್ಟು ವರ್ಷದಿಂದ ದೇವ್ರು ಇಡ್ತೀವಿ? 4 ಇಯರ್ಸ್ ನಿಂತು. 4 ಇಯರ್ಸಿಂದನಾ? ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಲಕ್ಷ್ಮಿನ ಕೂರಿಸೋದು ಇದೆಲ್ಲ ಮಾಡಿಸೋದನ್ನು ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಹಬ್ಬ ಬಂದರೆ ಖುಷಿನಾ? ಲೈಕ್ ತುಂಬ ಖುಷಿ ಇರುತ್ತೆ. ಆವಾಗ ನೈಟ್ ಇದೆಲ್ಲ ರೆಡಿ ಮಾಡಿಸ್ಕೋಬೇಕು, ಎಲ್ಲ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಆಮೇಲೆ ಏನಾದರೂ ಹೇಳ್ತೀರಾ? ಏನು ಸ್ಪೆಷಲ್ ಇವತ್ತು ನಿಮ್ಮ ಮನೇಲಿ? ಇವತ್ತ ಪಾಯಸ, ಲೆಮನ್ ರೈಸ್, ವಡೆ, ಅದೇ ಮೊಸರನ್ನ. ಒಬ್ಬಟ್ಟು? ಒಬ್ಬಟ್ಟಿಲ್ಲ. ಬಟ್ ಅಲ್ಲಿ ಒಬ್ಬಟ್ಟು ಕಾಣಿಸ್ತಿದೆ. ಇಲ್ಲ, ಅದು ತಂದಿದ್ದೆ. ಅವ್ರು ಮಾತಾಡಲ್ಲ ಅಂದರು, ಬಟ್ ನಾನೇ ಸ್ವಲ್ಪ ಫೋರ್ಸ್ ಮಾಡಿ ಮಾತಾಡಿಸ್ದೆ. ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ನಮಗೆ 2 ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ನನ್ನ ವ್ಲಾಗ್ಸ್ ನೋಡಿ ಪ್ಲೀಸ್. ಬಾಯ್. ಗೈಸ್, ನೆಕ್ಸ್ಟ್ ನಾವು ಬಂದಿರೋದು ವೀಣಾ ಅಕ್ಕ ಮನೆಗೆ. ಸಿಂಪಲ್ಲಾಗಿ ಚೆನ್ನಾಗಿ ಕುಣಿಸಿದ್ದಾರೆ. ಅವ್ರಿಗೆ ಸ್ವಲ್ಪ ನಾಚಿಕೆ ಮಾತಾಡೋಕ್ಕೆ. ಮಾತಾಡ್ತೀರಾ? ಪರವಾಗಿಲ್ಲ. ಎಲ್ರಿಗೂ ಹ್ಯಾಪಿ ವರಲಕ್ಷ್ಮಿ ಶುಭಾಶಯಗಳು. ಅಷ್ಟೇ. ಆಲ್ರೆಡಿ ಅವ್ರ ಮಕ್ಕಳು ನಿಮಗೆ ಹೇಳಿದ್ದಾರೆ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅವ್ರ ಮನೇಲಿ ಅಂತ. ಬಾ ತುಷಿ. ಹಾಯ್. ಆಯ್ ಮಾಡಮ್ಮ ತುಷಿ.
ನಾಚಿಕೆನಾ ನಾ ಹೇಳ್ತಿದ್ರಲ್ಲ. ವೀಣಾ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಮಾತನಾಡ್ತಾರೆ, ನಗುವು ಮೇಲೇನೆ ಇರುತ್ತೆ, ಯಾವಾಗಲೂ ನಗ್ತಾ ಇರ್ತಾಳೆ. ಮೊದಲು ತುಂಬ ಸೈಲೆಂಟ್, ಈಗ ಚೆನ್ನಾಗಿ ಮಾತನಾಡ್ತಾರೆ, ನಗಿತಾರೆ, ಎಲ್ಲರ ಜೊತೆ ಬೆರೀತಾರೆ, ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ಅಕ್ಕ ನಿಂಗೆ ಫುಲ್ ಖುಷಿ ಆಗ್ತಿರ್ಬೇಕಲ್ಲ, ಫುಲ್ ಪ್ರೇಸ್ ಮಾಡ್ತಿದ್ರು. ಹೋಗೋಣ ಇವಾಗ. ಗೈಸ್ ನೆಕ್ಸ್ಟ್ ನಾವು ಕಲ್ಯಾಣಿ ಅಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಗೈಸ್ ನೋಡಿ, ಲೈಕ್ ಲಕ್ಷ್ಮಿ ఫోటో ಇಟ್ಟು పూజ ಮಾಡಿದ್ದಾರೆ. సింపుల్ మాట్లాడతారా? హాయ్. మేము అంతా ఇది నార్మల్గా సెలబ్రేట్ చేస్తాము. బట్ వి కేమ్ బెంగళూరు వన్స్ ఐ విజిట్ ఆంటీస్ ప్లేస్, బట్ ఇట్ ఈస్ వెరీ నైస్. అప్పటి నుంచి నేను చేస్తూ ఉన్నాను. అండ్ దట్టు నాకు ఇది చాలా ఇష్టం పూజ చేసేదానికి. అప్పటి నుంచి కంటిన్యూగా చేస్తూ ఉన్నాను. ఆంధ్రాలో ఎవరు చేయరా? బట్ ఇంత గ్రాండ్గా చేయరు. మోస్ట్లీ వి కంప్లీట్ మార్నింగ్ టైం ఓన్లీ. బట్ హియర్ ఈవినింగ్ ప్రిపేర్ చేస్తారు కదా, దది నేను కంటిన్యూ చేస్తున్నాను. చాలా బాగా అనిపిస్తుంది చేసిన దగ్గర నుంచి. సో ఐ హోప్ టు కంటిన్యూ దిస్ ಇನ್ ಮೈ ಲೈಫ್ ಟೈಮ್. ಇವಾಗ ನಾವು ಪಿಲ್ಲಾರೆಡ್ಡಿ ಅಂಕಲ್ ಮನೆಗೆ ಬಂದಿದ್ದೀವಿ ಅರ್ಶಿನ ಕುಂಕುಮ ಎಲ್ಲ ತಗೊಳ್ಳೋಕ್ಕೆ. ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಕುಣಿಸಿದ್ದಾರೆ. ಅಂಕಲ್ ಹೇಳಿ ಹಬ್ಬದ ಬಗ್ಗೆ. ನಾವು ಸುಮಾರು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಸುಮಾರು ಒಂದು 25 ವರ್ಷದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇದೇನಪ್ಪ ಪ್ರಮುಖವಾಗಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂಗಳಿಗೆ ತುಂಬ, ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಅತ್ಯಂತ ಒಳ್ಳೆಯ ಒಂದು ಹಬ್ಬ ಅಂತ ಹೇಳ್ಬೋದು ವರಲಕ್ಷ್ಮಿ ಹಬ್ಬ. ಯಾಕಂದರೆ ಅವರು ಒಂದು ತಿಂಗಳಿಂದನೂ ಮನೆ ಕ್ಲೀನ್ ಮಾಡೋದು ಮತ್ತು ಎಲ್ಲ ಕೆಲಸಗಳಲ್ಲೂ ತೊಡಗಿರ್ತಾರೆ. ಅವರು ಅತ್ತೆ ಆಗಲಿ ಸೊಸೆ ಆಗಲಿ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ನಾವು ಅದರಲ್ಲಿ ಹೋಗೋದು, ಅವ್ರಿಗೆ ಸಹಾಯ ಮಾಡೋದು ಅಂದರೆ ಏನಪ್ಪ ಅಂದರೆ ಹೂವು ತರೋದು, ಹಣ್ಣು ಹಂಪಲನ್ನು ಕೊಡೋದು, ಅದು ಇದು ನಾವು ಮಾಡ್ತೀವಿ. ಅವ್ರ ಮನೆಯಲ್ಲಿ ಈ ಸ್ವೀಟ್ಗಳನ್ನ ತಯಾರು ಮಾಡೋದು, ಮತ್ತು ಈ ಪಕ್ಕದ ಮನೆಯವ್ರನ್ನೆಲ್ಲ ಹೆಣ್ಮಕ್ಳಿಗೆಲ್ಲ ಕರೀತಾರೆ, ಅರ್ಶಿನ ಕುಂಕುಮ ಕೊಡೋದು ಕರೀತಾರೆ. ಅವ್ರಿಗೆ ಏನೇನು ಕೊಡಬೇಕು ಎಲ್ಲ ವ್ಯವಸ್ಥೆನ ಅವ್ರು ಮಾಡ್ತಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಾರೆ. ಅದರಲ್ಲೂ ನಮ್ಮ ಸೊಸೆ ಅಂತೂ ತುಂಬಾ 15-20 ದಿನದಿಂದ ಇದ್ರ ಬಗ್ಗೆನೇ ಸೀರೆ ತರೊಂದು, ಯಾವ ಥರ ಸೀರೆ ಉಡಿಸ್ಬೇಕು, ಯಾವ ಥರ ಡೆಕೋರೇಟ್ ಮಾಡಬೇಕು, ಅದೇ ಥರ ಸೊಸೆಗೆ ಅತ್ತೆ ತುಂಬ ಹೆಲ್ಪ್ಫುಲ್ ಆಗಿದ್ದಾಳೆ. ಇಬ್ಬರಿಗೂ ನಮ್ಮ ಮಗನೂ ಅಷ್ಟೇ, ಅವ್ರಿಗೆ ಏನು ಬೇಕೋ ಅವ್ರಿಗೆ ತಂದು ಕೊಟ್ಕೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ನಾವು ಆಚರಣೆ ಮಾಡ್ಕೊಂಡಿದ್ದೀವಿ. ಈ ಸನಾತನ ಧರ್ಮದಲ್ಲಿ ಎಲ್ಲರೂ ಈ ಹಬ್ಬನ ಆಚರಣೆ ಮಾಡಲಿ. ಇವತ್ತು ವರಮಹಾಲಕ್ಷ್ಮಿ ಎಲ್ರಿಗೂ ಐಶ್ವರ್ಯಗಳನ್ನು ಕೊಡಲಿ, ನಮ್ಮ ಭಾರತ ದೇಶ ಸುರಕ್ಷಿತವಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹೇಳಿ ಆಂಟಿ ನೀವು. ಏನು ಅಂಕಲ್ ಹೇಳಿದ್ರಲ್ಲ, ಏನಿದೆ ಹೇಳಕ್ಕೆ. ತಾಯಿ ವರಮಹಾಲಕ್ಷ್ಮಿ ಎಲ್ರಿಗೂ ಅಷ್ಟೈಶ್ವರ್ಯ ಕೊಟ್ಟು, ಆರೋಗ್ಯ ಕೊಟ್ಟು, ಮಕ್ಕಳಿಗೆಲ್ಲ ವಿದ್ಯೆ ಬುದ್ಧಿ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಅದರಲ್ಲೂ ನಮ್ಮ ಶ್ರೀಮತಿದು ಇವತ್ತು ಹುಟ್ಟಿದಬ್ಬ. ಓ ಹ್ಯಾಪಿ ಬರ್ಡೇ ಆಂಟಿ. ಥ್ಯಾಂಕ್ ಯು ಅಮ್ಮ. ವರಲಕ್ಷ್ಮಿ ಹಬ್ಬದ ದಿವಸ ಬಿದ್ದಿದೆ. ಅವ್ರಿಗೆ ಎಷ್ಟು ನಿಮಗೆ ಏಜು? ಏನು ಗಿಫ್ಟ್ ಕೊಟ್ರಿ ಅಂಕಲ್? 57. ಅವ್ರಿಗೆ ಇವತ್ತು ಅವ್ರಿಗೆ ಗಿಫ್ಟು ಒಬ್ಬಟ್ಟು. ಒಬ್ಬಟ್ಟು ಎಷ್ಟು ಸ್ವೀಟ್ ಆಗಿರುತ್ತೋ ಅಷ್ಟೇ ಅವ್ರ ಸ್ವೀಟ್ ಆಗಿ ಲೈಫ್ನ ಮುಂದುವರಿಸಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀನಿ. ಸೂಪರ್, ಥ್ಯಾಂಕ್ ಯು. ಕೈಸ್ ಇವಾಗ ನಮ್ಮಮ್ಮ ಬೆಸ್ಟ್ ಫ್ರೆಂಡ್ ಅವ್ರ ಮನೆಗೆ ಬಂದಿದ್ದೀನಿ. ನಮ್ಮಮ್ಮನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೆಂಗಾಯ್ತು ಆಂಟಿ ಹಬ್ಬ ಎಲ್ಲ? ಸೂಪರ್ ಆಗೈತಪ್ಪ. ತುಂಬ ಇವರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಎವ್ರಿ ಇಯರ್ ವರಮಹಾಲಕ್ಷ್ಮಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ಇವತ್ತೇನೇನು ಸ್ಪೆಷಲ್ ಮಾಡಿದ್ದೀರಾ? ಸ್ಪೆಷಲ್ಲು ಒಬ್ಬಟ್ಟು, ಕೋಸಂಬರಿ, ವಡೆ ಮಾಡಿಲ್ಲ, ಚಕ್ಲಿ, ನಿಪ್ಪಟ್ಟು, ಕರ್ಜಿಕಾಯಿ, ಕಡಲೆ ಉಸ್ಲಿ, ಕೋಸಂಬರಿ ಎಲ್ಲ ಮಾಡಿದ್ದೀವಪ್ಪ. ವೆರೈಟಿ, ತುಂಬ ವೆರೈಟಿ ಇದೆ. ಪುಳಿಯೋಗರೆ ಸ್ಪೆಷಲ್ ಪುಳಿಯೋಗರೆ. ನಮ್ಮ ಐಶು ಸ್ಪೆಷಲ್ಲು ಕಡಲೆ ಉಸ್ಲಿ. ಎವ್ರಿ ಇಯರ್ ಇಲ್ಲಿ ಬಂದಾಗ ಕಡಲೆ ಉಸ್ಲಿ ಮಿಸ್ ಮಾಡಲ್ಲ, ನಾನು ತಿಂತೀನಿ. ಈ ಇಯರ್ ಸ್ಪೆಷಲ್ ಯಾಕೆ ಹೇಳಿ, ನಾನು ಬ್ಲಾಗ್ ಮಾಡ್ತಿದ್ದೀನಿ. ಗಾಡಿ ನೀವು ಯಾವ್ದಂಟಿ? ಅಂಕಲ್ ಸ್ವಲ್ಪ ಸಾಕು. ಇದು ಎಲೆಕ್ಟ್ರಿಕ್ಕಾ ಇಲ್ಲ ಪೆಟ್ರೋಲ್? ಕಂಗ್ರ್ಯಾಚುಲೇಷನ್ಸ್, ಡಬಲ್ ಕಂಗ್ರ್ಯಾಚುಲೇಷನ್. ಇನ್ನೊಂದು ಎಷ್ಟು 2 ಮಂತ್ಸ್. ಚಿಲ್ಡ್ರನ್ಸ್ ಡೇ ದಿನ ಒಂದು ಪಾಪು ಬರ್ತಿದೆ. ಇವರು ನಮ್ಮ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿದ್ಯಾ ನನ್ನ ಚಾನಲ್? ಪಕ್ಕ 100% ಮಾಡಿದ್ದೀನಿ. ಲೈಕ್ ಎಲ್ಲ ಕೊಡ್ತೀನಿ. ಹೌದಾ? ಓಕೆ, ನಂಬ್ತೀನಿ.
ಆಂಟಿ ಬರ್ತೀರಾ ನಮ್ಮ ಮನೆಗೆ? ಅಣ್ಣ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಇಲ್ಲ ಮಾಡಿಲ್ಲ. ಯಾಕೆ ಮಾಡಿಲ್ಲ ನೋಡಿ, ಫ್ಯಾಮಿಲಿ ಅವರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ? ಇವಾಗ ಮಾಡ್ತೀವಿ. ಅಮ್ಮ ಹೇಳು. ಅಮ್ಮ ಹೇಳು, ಐಸು ಚಿಕ್ಕಿ. ಸೋನು ಚಿಕ್ಕಿ, ಐಶು ಚಿಕ್ಕಿ, ಎಲ್ಲಿ ಐಶು ಚಿಕ್ಕಿ ಎಲ್ಲಿ ಬಂದೆ? ಐಸು ಚಿಕ್ಕಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಹೇಳು. ಹೌದಾ? ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ, ದೊಡ್ಡ ಮಾತಾಡ್ತಾಳೆ. ಕ್ಲೀನಾಗಿ ಮಾತಾಡ್ತಾನೆ ವಾಯ್ಸು. ಬಾ ಚಿನ್ನ, ಇಲ್ಲಿ ಮಾತಾಡ್ ಬಾ, ಬ್ಲಾಗ್ ಅಲ್ಲಿ ಹಾಕ್ತೀನಿ ಬಾ. ಐಶು ನಾನು ರೆಡಿ ಆಗಂಗಿಲ್ಲ. ಏನು ಸವಿಯಮ್ಮ ಮನೆಗೆ ಹೋಗ್ತಾ ಇದೀಯಾ? ಸವಿಯಮ್ಮ ಮನೆಗೆ ಹೋಗ್ತೀಯಾ? ರೆಡಿ ಆಗ್ಬಿಟ್ಟು ಅಂತಾಳೆ. ಅಮ್ಮ ನಿಮ್ಮ ಐಸು ಚಿಕ್ಕಿ ಆಗ್ತಾಳೆ ಬ್ಲಾಗ್ ಅಲ್ಲಿ ಎಲ್ಲ ರೋಸ್ಟ್ ಮಾಡ್ತಾರ. ಆ ತರದೆಲ್ಲ ಏನಾಗಲ್ಲ. ಆಮೇಲೆ ಅವ್ನ್ ಟೀ ಕಪ್ ಹಿಡ್ಕೊಂಡು ನಗಿಬೇಕಷ್ಟೇ ನಾವು. ಸಬ್ಸ್ಕ್ರೈಬ್ ಮಾಡು ಪಪ್ಪ ಅಂತ ಹೇಳು. ನಿಜ ಬೇಡಕ್ಕ, ಕುಡಿಯಲ್ಲ ಇದು. ಚಿಕ್ಕಿ ಚಾನಲ್ ಸಬ್ಸ್ಕ್ರೈಬ್ ಮಾಡು ಪಪ್ಪ ಹೇಳು. ಪಪ್ಪ ಹೂ ಅನ್ನು. ಗೈಸ್, ನಾನು ಇನ್ನೊಂದು ಛೋಟಾ ಚಾಂಪಿಯನ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ, ಇಲ್ಲೇ ಇದ್ದಾರೆ ಮಿಸ್ಟರ್ ಗುಣವ್. ಮಾತಾಡಿ ಗುಣವ್ ಅವರೇ. ಬಿಡು ನನಗೆ ಹೇಳು. ಏನಿವತ್ತು ಏನು ಹಬ್ಬ ಇವತ್ತು? ವರಲಕ್ಷ್ಮಿ ಹಬ್ಬ. ಹೇಳು. ವರಮಹಾಲಕ್ಷ್ಮಿ. ಅಲ್ಲಿ ನೋಡ್ಕೊಂಡು ಮಾತಾಡ. ಎಲ್ರಿಗೂ ವಿಶ್ ಮಾಡ್ಬಿಡು ಗುಣ. ಎಲ್ಲರಿಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮಿ ಹಬ್ಬದ ಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯಗಳು. ಶುಭಾಶಯಗಳು. ವೆರಿ ಗುಡ್. ಗೈಸ್, ನೀವು ನನ್ನ ಔಟ್ಫಿಟ್ ನೋಡಿಲ್ಲ ಅಲ್ಲ, ಫುಲ್ ಔಟ್ಫಿಟ್ ಇರಿ ತೋರಿಸ್ತೀನಿ. ನಾನಿ ಸ್ವಲ್ಪ ಚೆನ್ನಾಗಿದೆಯಾ? ಸ್ವಲ್ಪ ಉದ್ದ ಇದೆ, ಹೀಲ್ಸ್ ಹಾಕಿದ್ರೆ ಕರೆಕ್ಟಾಗಿರುತ್ತೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದೀವಿ. ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಬರ್ತಿದ್ದಾರೆ ನೋಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾ. ಏನಾದ್ರು ಮಾತಾಡಿ, ಹಬ್ಬ ಬಗ್ಗೆ ಹೇಳಿ. ನಾನು ಮಾತಾಡ್ಬೇಕು ಅಂದ್ಕೊಂಡು ಸುಸ್ತಾ ಹೋಗಿದ್ದೀನಿ. ಇನ್ನೂ ನಾನು ನೆಂಟರ ಮನೆಗೆ ಹೋಗಿಲ್ಲ, ಹೋಗ್ಬೇಕು ಅಂದ್ಕೊಂಡು ಟಯರ್ಡ್ ಆಗಿ ಹೋಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೆಕ್ಸ್ಟ್ ಟೈಮ್ ಜಾಸ್ತಿ ಮಾತಾಡ್ತೀನಿ, ಇವಾಗ ಸ್ವಲ್ಪ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮ ವೈಫ್ ಕಡಿಲ್ಲ ನಂಗೆ ಟಯರ್ಡ್ ಆಗಿದ್ದೀವಿ. ಯಾಕೆ ಅವ್ರಿಗೆ ಸ್ವಲ್ಪ ಮೇಕಪ್ ಮಾಡಿಲ್ಲ ನಾನು, ಹಂಗೆ ನೋಡು ನ್ಯಾಚುರಲ್ ಆಗಿದ್ರಿ. ಎಲ್ಲೋ ಎಷ್ಟು ಇದೆ. ಇಲ್ಲ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ, ಇದು ಮೈಕ್. ಅದು ಇದು ಮೈಕ್. ಮೈಕ್ ಅಂತ ಗೊತ್ತಿಲ್ದಿರೆ ಹಿಡ್ಕೊಂಡು ಮಾತಾಡ್ತಿದ್ದಾರೆ. ಇದು ಮೈಕ್ ಅನ್ಕೊ ಗೊತ್ತಿಲ್ಲ, ಏರ್ಬಿಡ ಅನ್ಕೊಂಡು ಈ ಥರ ಮಾಡ್ಕೊಳ್ತಿದ್ದೆ. ಚೆನ್ನಾಗಿದೆ. ಹಾಯ್ ಮಾಡ್ಬಿಡಿ ಎಲ್ಲರೂ. ನೀವು ಮಾಡಿ ಹಾಯ್. ಗೈಸ್, ಇದು ನಮ್ಮ ಅಜ್ಜಿ ಮನೆ ಲಕ್ಷ್ಮಿ. ನೋಡಿ, ಇವರೇ ನಮ್ಮ ಅಜ್ಜಿ ಗೌರಮ್ಮ ಅಂತ. ಇದು ಅವ್ರ ತಂಗಿ, ಅವ್ರ ಹೆಸರು ಗೌರಮ್ಮ ಅಂತ. ಇವ್ರದ್ದು ಜಯಮ್ಮ ಅಂತ, ಅವ್ರ ತಂಗಿ. ಇವರು ಸಾವಿತ್ರಮ್ಮ ಅಂತ. ಎಲ್ಲ ಅಜ್ಜಿಂದಿರು ಒಂದೇ ಹತ್ರ. ಹೇಳಜ್ಜಿ, ಹಬ್ಬ ಬಗ್ಗೆ ಏನಾದ್ರು? ಏನ್ ಹೇಳ್ಬೇಕವ? ಬೊಬ್ಬಟ್ಟು ಮಾಡ್ದೋ ತಿಂದು ಅಂತ ಹೇಳ. ಲಕ್ಷ್ಮಿ ಬಗ್ಗೆ ಹೇಳು. ಲಕ್ಷ್ಮಿ ಕುಂಡ್ರಸವ್ರೆಲ್ಲ ಚೆನ್ನಾಗಿ ಎಲ್ಲರ ಮನೇಲೂ ಕೂರ್ಸಿ ನಿಮ್ಗೂ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಬರ್ತಾಳೆ. ಹೇಳಜ್ಜಿ. ಸಂತೋಷ ಅದ್ಕಂಡು ಇರ್ಕಂಡ್ ಮೊಮ್ಮಗಳೇ. ಏನಕ್ಕೆ ಅಷ್ಟೊಂದು ಸಂತೋಷ? ಹಬ್ಬ ಮಾಡಿದ್ವಲ್ಲ, ಲಕ್ಷ್ಮಿ ಕುಂಡ್ರಸ್ವಲ್ಲ, ಅದಕ್ಕೆ ಸಂತೋಷ. ಗೈಸ್, ನಮ್ಮಮ್ಮ ಬಂದ್ರು ನೋಡಿ. ಗೈಸ್, ಅಲ್ಲಿ ಕೆಳಗಡೆ ಅಜ್ಜಿ ಮನೆಯಲ್ಲಿ ಅರ್ಶಿನ ಕುಂಕುಮ ತಗೊಂಡು ಇವಾಗ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಮನೆಯಲ್ಲಿ ಲಕ್ಷ್ಮಿ ಕುಣಿಸ್ತಾರಲ್ಲ, ಅದಕ್ಕೆ ನಮ್ಮಮ್ಮ ಏನೂ ಮಾಡಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಕಲಶ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಕೊಡಮ್ಮ ಅರ್ಶಿನ ಕುಂಕುಮ. ನಮ್ಮ ಮಮ್ಮಿ ನಮ್ಮ ಅತ್ತೆ ಇಬ್ಬರು ಒಂದೇ ಫ್ರೇಮಲ್ಲಿ. ಅದೇ ನೋಡಿ ಆಂಟಿ, ಸೀರೆ ಇಬ್ರು ಸೇರಿ ಒಂದೇ ಕಲರ್ ತಗೊಂಡ್ಬಿಟ್ಟಾರೆ. ಯಾರು? ಹುಷಾರದು ಹಿಂಗೆ ಹೆಚ್ಚು ಕಮ್ಮಿ
ಅವ್ರದ್ದು ರೆಡ್ಡು, ಇದು ಪೀಚ್ ಕಲರ್. ನನ್ನ ಹತ್ರ ಅವಾಗೂ ಸುಳ್ಳಂಟಿ, ಹಾಂ ಅವಾಗೂ ಸುಳ್ಳು ಹೇಳಿದ್ದಾರೆ. ಹ್ಞೂ ನೋಡಿ. ಅವ್ರು ಏನಂದ್ರು ಗೊತ್ತಾ, 5,000 ಅಂದ್ರು. ಅನಿ ಅಂತೂ ಇದು ಅಷ್ಟೆಲ್ಲ ಕೊಟ್ಟಿಲ್ಲ ಅಕ್ಕ ಅಂತು, ಆಂಟಿ ಅಂತೂ. ಅವಾಗ ಏನ್ ಹೇಳಿ ನನಕ್ಕ, ಅವ್ರ ಅಂದ್ಮೇಲೆ 3 ಅನ್ಬೇಕಾನೆ ನಾನು. ದೀಪ ಏನಾರು ಬೇಯಿಸ್ಕೊಂಡಿದ್ದೆ ಬೆಳ್ಳಿದ ಫಸ್ಟ್ ತಗೊಂಡಿದ್ವು ಅಕ್ಕ, ಇಕ್ಕಿರ್ಲಿಲ್ಲ. ಇವಾಗ ಅರ್ಶಿನ ಕುಂಕುಮ ಇಸ್ಕೊಂಡು ನಮ್ಮ ಮನೆಗೆ ಹೋಗೋದು ಅಷ್ಟೇ. ಗೈಸ್ ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 11:30. ಫುಲ್ ಟಯರ್ಡ್, ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನಾನು ನಮ್ಮ ಅತ್ತೆ ಎಲ್ಲರೂ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದ್ವಿ. ಇದೊಂಥರ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಷ್ಟು ದಿನ ಎಲ್ಲರೂ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಅಷ್ಟೇ ತೊಗೊಂಬರ್ತಿದ್ದೆ. ಬಟ್ ಈ ಸಲ ವ್ಲಾಗ್ ಮಾಡಿ ಅವ್ರ ಹತ್ರ ಅವ್ರ ಎಕ್ಸ್ಪೀರಿಯೆನ್ಸ್, ಅವ್ರು ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದಾರೆ ಅಂತೆಲ್ಲ ಕೇಳಿ ತಿಳ್ಕೊಂಡಾಗ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ವ್ಲಾಗ್. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.